ಕಳೆದ ವರ್ಷ ಸೆಪ್ಟೆಂಬರ್ 21ರ ರಾತ್ರಿ ಟೈಮಲ್ಲಿ ಉತ್ತರ ಪ್ರದೇಶದ ಖಾನ್ಪುರ್ನ ಚಿತ್ರಕೂಟದ ಕಡೆಗೆ ಕಾರೊಂದು ವೇಗವಾಗಿ ಸಾಗಿತ್ತು. ಸೂರಜ್ ಅನ್ನೋ ವ್ಯಕ್ತಿ ಸಡನ್ ಆಗಿ ಆ ಕಾರಿಂದ ಜಂಪ್ ಮಾಡಿ ಹೊರಗೆ ಧುಮುಕಿದ್ದ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಕಾರು ಅಲ್ಲಿಂದ ಹೊರಟು ಹೋಗಿತ್ತು. ರೋಡಲ್ಲಿ ಬಿದ್ದಿದ್ದ ಸೂರಜ್ ತಕ್ಷಣ ಜರಿಯಾ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬಂದಿದ್ದ. ಆಗ ಸ್ಟೇಷನ್ ಹೆಡ್ ಭರತ್ ಕುಮಾರ್ಗೆ ಗಾಬರಿಯಿಂದಲೇ ನಡೆದ ಘಟನೆಯನ್ನ ವಿವರಿಸಿದ್ದ. ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಿ ಅಂತ ಗೋಳಾಡಿದ್ದ. ಆಗ ಠಾಣಾಧಿಕಾರಿ ಭರತ್ ಕುಮಾರ್, ನೀವು ಕಂಗಾಲಾಗಬೇಡಿ, ಏನಾಯ್ತು ಅಂತ ನಿಧಾನವಾಗಿ ಹೇಳಿ ಅಂತ ಸೂರಜ್ನ ಕೂರಿಸಿ ನೀರು ಕೊಟ್ಟಿದ್ದ. ಆಗ ಸೂರಜ್, ನನ್ನ ಹೆಂಡತಿ ಹೆಸರು ಮೀನು ಅಂತ, ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ, ಜೊತೆಗೆ ನನ್ನ 2 ಮಕ್ಕಳನ್ನ ಸಹ ಕಿಡ್ನಾಪ್ ಮಾಡಿದ್ದಾರೆ, ಎಲ್ಲಿ ಕೊಂದು ಬಿಡ್ತಾರೋ ಅಂತ ನನಗೆ ಭಯವಾಗ್ತಿದೆ, ದಯವಿಟ್ಟು ನನ್ನ ಮಕ್ಕಳು ಹಾಗೂ ಹೆಂಡತಿಯನ್ನ ಹುಡುಕಿಕೊಡಿ ಸಾರ್ ಅಂತ ಸೂರಜ್ ಕಣ್ಣೀರಿನಿಂದಲೇ ಪೊಲೀಸರ ಕಾಲು ತೊಳೆದಿದ್ದ. ಸೂರಜ್ ಸಂಕಟವನ್ನ ನೋಡಿದ ಭರತ್ ಕುಮಾರ್ ತಕ್ಷಣವೇ ಅಖಾಡಕ್ಕೆ ಇಳಿದಿದ್ರು. ಅಷ್ಟೊತ್ತಿನಲ್ಲಿ ಸ್ಟೇಷನ್ನಲ್ಲಿ ಸಿಬ್ಬಂದಿಯನ್ನೇ ಎಚ್ಚರಗೊಳಿಸಿದ್ರು. ಸ್ವಲ್ಪವೂ ತಡ ಮಾಡದೆ ಎಸ್ಪಿಗೆ ವಿಚಾರವನ್ನ ತಿಳಿಸಿದ್ರು. ವಿಷಯ ಗೊತ್ತಾಗ್ತಿದ್ದಂತೆ ಎಸ್ಪಿ ದೀಕ್ಷಿತ್ ಶರ್ಮಾ ಜರಿಯಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ಸೂರಜ್ನ ವಿಚಾರಿಸಿ ಆತನ ಹೆಂಡತಿ ಮಕ್ಕಳನ್ನ ಹುಡುಕೋಕೆ ಅಂತಾನೆ ಸ್ಪೆಷಲ್ ಪೊಲೀಸ್ ಟೀಮ್ ನ ರಚಿಸಿದ್ರು. ಅಸಲಿಗೆ ಕಿಡ್ನಾಪ್ ಮಾಡಿದವರು ಯಾರು, ಕಾರಿನಿಂದ ಸೂರಜ್ ಯಾಕೆ ಜಂಪ್ ಮಾಡಿದ್ದು, ಇವನ ಹೆಂಡತಿ ಮಕ್ಕಳು ಕಿಡ್ನಾಪ್ ಆಗಿರೋದು ನಿಜವೇನಾ, ಒಂದು ವೇಳೆ ಅದು ನಿಜವೇ ಆಗಿದ್ರೆ ಯಾರು ಮಾಡಿರಬಹುದು ಅಂತೆಲ್ಲ ಪೊಲೀಸರು ತಲೆ ಕೆಡಿಸಿಕೊಂಡಿದ್ರು. ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಮೀನು ಪತಿ ಸೂರಜ್ ಕಾರ್ನಿಂದ ಜಂಪ್ ಮಾಡಿದ್ದ. ರಸ್ತೆಯ ಪಕ್ಕ ಬಿದ್ದು ಸುಸ್ತಾಗಿದ್ದವನು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ನಂತರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ. ಎಸ್ಪಿ ದೀಕ್ಷಿತ್ ಶರ್ಮಾ ಮುಂದೆ ನಡೆದಿದ್ದೆಲ್ಲವನ್ನ ವಿವರಿಸಿದ್ದ. ಸೂರಜ್ ಹೆಂಡತಿ ಮಕ್ಕಳಿಗಾಗಿ ಸ್ಪೆಷಲ್ ಟೀಮ್ ನ ರಚಿಸಿದ್ದ ಎಸ್ಪಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಕಾರ್ ಡ್ರೈವರ್ ಸಂಜೀವ್ ಅನ್ನೋನನ್ನ ವಶಕ್ಕೆ ಪಡೆದಿದ್ರು. ಅವನನ್ನ ವಿಚಾರಿಸಿದಾಗ ಮೀನುನ ಆಗ್ಲೇ ಕೊಲೆ ಮಾಡಿ ಶವವನ್ನ ಎಸೆದ ಜಾಗವನ್ನ ತೋರಿಸಿದ್ದ. ಜೊತೆಗೆ ಮಗನನ್ನು ಕೊಲೆ ಮಾಡಿ ಎಸೆದ ಜಾಗ ತೋರಿಸಿದ್ದ. ಪೊಲೀಸರಿಗೆ ಮೀನು ಶವವೇನೋ ಸಿಕ್ಕಿತ್ತು, ಆದ್ರೆ ಮಕ್ಕಳ ಶವಗಳು ಮಾತ್ರ ಸಿಕ್ಕಿರ್ಲಿಲ್ಲ. ಆಗ್ಲೇ ಸ್ಟೇಷನ್ಗೆ ಒಂದು ಫೋನ್ ಬಂದಿತ್ತು. ರಸ್ತೆಯ ಪಕ್ಕದಲ್ಲಿ 10 ವರ್ಷದ ಬಾಲಕನೊಬ್ಬ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿದ್ದು, ತಕ್ಷಣ ಬರಬೇಕು ಅಂತ ಅತ್ತ ಕಡೆಯಿಂದ ವ್ಯಕ್ತಿಯೊಬ್ಬ ಹೇಳಿದ್ದ. ಅಲ್ಲದೆ ಆ ಬಾಲಕನ ಕುತ್ತಿಗೆ ಹತ್ರ ಗಾಯಗಳಾಗಿವೆ, ತಕ್ಷಣ ಬರೆದಿದ್ರೆ ಬಾಲಕ ಸತ್ತು ಹೋಗ್ತಾನೆ ಅಂತಾನು ಹೇಳಿದ್ದ. ಆಗ ತಕ್ಷಣ ಪೊಲೀಸರು ಆ ಸ್ಥಳಕ್ಕೆ ಧಾವಿಸಿ ಬಾಲಕನನ್ನ ರಕ್ಷಣೆ ಮಾಡಿದ್ರು. ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ರಿಂದ ಆ ಬಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದ. ಪ್ರಜ್ಞಾಶೂನ್ಯನಾಗಿದ್ದವನು ಕಣ್ಣು ಬಿಟ್ಟೊಡನೆ ತಂದೆ ಸೂರಜ್ನ ನೋಡಿ ಕಣ್ಣೀರು ಹಾಕಿದ್ದ. ಪೊಲೀಸರು ಆಸ್ಪತ್ರೆಯಲ್ಲಿದ್ದಾಗಲೇ ಮತ್ತೊಂದು ಅಲರ್ಟ್ ಮೆಸೇಜ್ ಬಂದಿತ್ತು. ಜರಿಯಾದ ಇಂಡಿಯನ್ ಪೆಟ್ರೋಲ್ ಬಂಕ್ ಒಂದರ ಹತ್ರ ಹೆಣ್ಣು ಮಗುವೊಂದು ಪತ್ತೆಯಾಗಿದ್ದು, ತಕ್ಷಣ ಬರಬೇಕು ಅಂತ ಹೇಳಿದ್ರು. ಪೊಲೀಸರು ಸ್ಥಳಕ್ಕೆ ಹೋಗಿ ಆ ಮಗುವನ್ನ ರಕ್ಷಣೆ ಮಾಡಿ ತಂದೆ ಸೂರಜ್ಗೆ ಒಪ್ಪಿಸಿದ್ರು. ಅಂದ್ರೆ ಇಲ್ಲಿ ಸತ್ತಿದ್ದು ಕೇವಲ ಸೂರಜ್ ಹೆಂಡತಿ ಮೀನು ಅಷ್ಟೇ. ಮಕ್ಕಳು ಹಾಗೂ ಸೂರಜ್ ಪ್ರಾಣಾಪಾಯದಿಂದ ಪಾರಾಗಿದ್ರು. ಅಷ್ಟಕ್ಕೂ ಇವರನ್ನ ಸಾಯಿಸಬೇಕು ಅಂತ ಇದ್ದವರು ಯಾರು ಅಂತ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ತನಿಖೆ ವೇಳೆ 2 ಅನುಮಾನಾಸ್ಪದ ವ್ಯಕ್ತಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಮೊದಲಿಗೆ ಏನೊಂದು ಹೇಳದ ಅವರನ್ನ ಪೊಲೀಸರು ತಮ್ಮ ಲಾಠಿ ಬೂಟಿನಿಂದ ಮೂಳೆಗಳನ್ನ ಪುಡಿ ಮಾಡ್ತಿದ್ದಂತೆ ನಿಜವನ್ನ ಬಾಯಿ ಬಿಟ್ಟಿದ್ರು. ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಅಲ್ಲಿ 2 ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ರು. ಅದರಲ್ಲಿ ಒಬ್ಬನ ಹೆಸರು ಜಗನ್ ಮೋಹನ್, ಇನ್ನೊಬ್ಬ ಧರ್ಮೇಂದ್ರ ಸಿಂಗ್ ಯಾದವ್. ಸೂರಜ್ ಪತ್ನಿ ಮೀನು ಹಾಗೂ ಮಕ್ಕಳನ್ನ ಕಿಡ್ನಾಪ್ ಮಾಡೋದಕ್ಕೆ ಮುಖ್ಯ ಕಾರಣವೇ ಈ ಧರ್ಮೇಂದ್ರ ಸಿಂಗ್ ಯಾದವ್. ಅಸಲಿಗೆ ಅವರನ್ನ ಯಾಕೆ ಕಿಡ್ನಾಪ್ ಮಾಡಿ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟೆ ಅಂತ ಪೊಲೀಸರು ಕೇಳಿದಾಗ ಇವನು ಹೇಳಿದ ಮಾತು ಎಲ್ಲರನ್ನ ತಬ್ಬಿಬ್ಬು ಮಾಡಿತ್ತು. ಇವನ ಮಾತು ಕೇಳಿ ಪೊಲೀಸರು ಕೂಡ ಶಾಕ್ ಆಗಿದ್ರು. ಇನ್ನೊಂದು ದುರಂತ ಅಂದ್ರೆ ಧರ್ಮೇಂದ್ರ ಸಿಂಗ್ ಮೀನು ಸ್ವಂತ ತಮ್ಮನಾಗಿದ್ದ. ಹೀಗಿದ್ದಾಗ ತನ್ನ ಸ್ವಂತ ಅಕ್ಕನ ಕುಟುಂಬವನ್ನೇ ಕೊಲ್ಲೋಕೆ ಇವನು ನಿರ್ಧರಿಸಿದ್ದಾದ್ರೂ ಯಾಕೆ? ಅಕ್ಕ ಅನ್ನೋ ಕನಿಕರವೂ ಇಲ್ಲದೆ ಅವಳನ್ನ ಯಾಕೆ ಸಾಯಿಸಿದೆ ಅಂತ ಕೇಳಿದಕ್ಕೆ ಧರ್ಮೇಂದ್ರ ಸಿಂಗ್ ಪ್ರತಿಯೊಂದು ವಿಚಾರವನ್ನ ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ. ಮೀನು ತಂದೆಗೆ ಒಟ್ಟು 5 ಜನ ಮಕ್ಕಳು, ಅದರಲ್ಲಿ ಈ ಧರ್ಮೇಂದ್ರ ಸಿಂಗ್ ಕೂಡ ಒಬ್ಬನಾಗಿದ್ದ. ಮೀನು ತಂದೆ ವ್ಯವಸಾಯ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಿದ್ದ. ಆರ್ಥಿಕ ಸಂಕಷ್ಟ ಇದ್ದಿದ್ರಿಂದ ಹೆಣ್ಣು ಮಕ್ಕಳ ಮದುವೆ ಮಾಡೋದು ಆತನಿಗೆ ತುಂಬಾ ಕಷ್ಟವಾಗಿತ್ತು. ಮೀನು 3ನೇ ಮಗಳು, ನೋಡೋಕೆ ಎಲ್ಲರಿಗಿಂತ ಚೆನ್ನಾಗಿದ್ಲು. ಸೆಕೆಂಡ್ PUC ಓದ್ತಿದ್ದಾಗ್ಲೇ ಇವಳಿಗೆ ಮದುವೆ ಮಾಡಬೇಕು ಅಂತ ಈಕೆಯ ತಂದೆ ನಿರ್ಧರಿಸಿದ್ದ. ಖಾನ್ಪುರ್ನ ದೇಹ್ತಾ ಅನ್ನೋ ಊರಿನ ಲುಲ್ಲು ಸಿಂಗ್ ಜೊತೆ ಮೀನುಗೆ ಮದುವೆಯಾಗಿತ್ತು. ಲುಲ್ಲು ಸಿಂಗ್ ಫೈರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ.
ಸ್ವಂತ ಮನೆ ಕೂಡ ಇತ್ತು. ಆದ್ರೆ ವಯಸ್ಸಲ್ಲಿ ಮೀನುಗಿಂತ ಲುಲ್ಲು ಸಿಂಗ್ 2 ಪಟ್ಟು ದೊಡ್ಡವನಾಗಿದ್ದ. ಸರ್ಕಾರಿ ಕೆಲಸ, ಸ್ವಂತ ಮನೆ ಜೊತೆಗೆ ಜಮೀನು ಇದೆ ಅಂತ ಹೇಳಿ 2012ರಲ್ಲಿ ಮೀನುಗೆ ಲುಲ್ಲು ಸಿಂಗ್ ನ ಕೊಟ್ಟು ಮದುವೆ ಮಾಡಿದ್ರು. ಅಂದವಾಗಿರೋ ಹೆಂಡತಿ ಸಿಕ್ಕಿದ್ಲು ಅಂತ ಲುಲ್ಲು ಸಿಂಗ್ ಖುಷಿ ಪಟ್ಟಿದ್ದ. ಆದ್ರೆ ಮೀನುಗೆ ಲುಲ್ಲು ಸಿಂಗ್ ಇಷ್ಟವಿರ್ಲಿಲ್ಲ. ಇದರಿಂದ ಅವನ ಜೊತೆ ಮೀನು ಸರಿಯಾಗಿ ಸಂಸಾರ ಮಾಡದೆ ಸತಾಯಿಸ್ತಿದ್ಲು. ಹಗಲೆಲ್ಲ ಜ್ವಾಲಾಗ್ನಿಯನ್ನ ಆರಿಸಿ ಬರ್ತಿದ್ದ ಲುಲ್ಲು ಸಿಂಗ್ ರಾತ್ರಿ ತನ್ನ ಕಾಮಾಗ್ನಿಯನ್ನ ಆರಿಸಿಕೊಳ್ಳೋಕೆ ಆಗದೆ ಒದ್ದಾಡ್ತಿದ್ದ. ರಾತ್ರಿ ಟೈಮಲ್ಲಿ ಲುಲ್ಲು ಸಿಂಗ್ ಹೆಂಡತಿ ಸೆರಗಿಗೆ ಕೈ ಹಾಕ್ತಿದ್ದಂತೆ ಮೀನು ತೊಡೆ ಮುಚ್ಕೊಂಡು ಮಲಗಿ ಬಿಡ್ತಿದ್ಲು. ಇದರಿಂದ ಲುಲ್ಲು ಸಿಂಗ್ ಉಪವಾಸವನ್ನ ಕಳಿಬೇಕಾಯ್ತು. ಹೀಗೆ ತಿಂಗಳುಗಳೇ ಕಳೆದು ಹೋಗಿತ್ತು. ಮೀನುಗೆ ಮದುವೆಯಾದ ವರ್ಷವೇ ತನ್ನ ತಮ್ಮ ಧರ್ಮೇಂದ್ರ ಸಿಂಗ್ ಯಾದವ್ಗೆ ವಿಮಲಾ ಅನ್ನೋ ಯುವತಿ ಜೊತೆ ಮದುವೆಯಾಗಿತ್ತು. ಆ ಮದುವೆಗೆ ಮೀನು ಈಗಿನ ಗಂಡ ಸೂರಜ್ ಸಹ ಬಂದಿದ್ದ. ತಮ್ಮನ ಮದುವೆ ಕಾರ್ಯದಲ್ಲೇ ಮೀನು ಸೂರಜ್ಗೆ ಹತ್ತಿರವಾಗಿದ್ಲು. ಸೂರಜ್ ಮೀನು ಅಂದಕ್ಕೆ ಮನಸೋತಿದ್ದ. ಮದುವೆ ಮನೆಯಲ್ಲಿ ಇಬ್ಬರ ನಡುವೆ ಪರಿಚಯ ಬೆಳೆದಿತ್ತು. ಸೂರಜ್ ಮೀನು ಹಿಂದೆನೆ ಸುತ್ತಾಡ್ತಾ ಇದ್ದ. ಮದುವೆ ನಂತರವೂ ಇವರಿಬ್ಬರ ಸಂಬಂಧ ಮುಂದುವರೆದಿತ್ತು. ಮೀನು ಕೂಡ ಸೂರಜ್ ಲವ್ವಲ್ಲಿ ಬಿದ್ದಿದ್ಲು. ಇವರ ಪ್ರೀತಿಯ ವ್ಯವಹಾರ ರಹಸ್ಯವಾಗಿ ಭೇಟಿಯಾಗುವವರೆಗೂ ಬಂದಿತ್ತು. ಇನ್ನು ಲುಲ್ಲು ಸಿಂಗ್ ಇದ್ದ ಮನೆ ಹತ್ರನೇ ಸೂರಜ್ ಕೂಡ ಮನೆ ಮಾಡಿದ್ದ. ಲುಲ್ಲು ಇಲ್ಲದ ಟೈಮ್ ನೋಡ್ಕೊಂಡು ಮೀನು ಮನೆಗೆ ಬರ್ತಿದ್ದ ಸೂರಜ್ ಇವಳ ಅಂದವನ್ನ ಹೊಗಳ್ತಾ ಇಂಪ್ರೆಸ್ ಮಾಡ್ತಿದ್ದ. ಅಲ್ಲಿಗಾಗ್ಲೇ ಸೂರಜ್ಗೆ ಪೂರ್ತಿಯಾಗಿ ಮನಸೋತಿದ್ದ ಮೀನು ಗಂಡನಿಲ್ಲದ ಟೈಮಲ್ಲೇ ಸೂರಜ್ಗೆ ಇವಳ ದೇಹವನ್ನ ತ್ಯಾಗ ಮಾಡಿದ್ಲು. ಮೊದಲ ಮಿಲನ ಮಹೋತ್ಸವದಲ್ಲಿ ಇಬ್ರು ಉತ್ತುಂಗಕ್ಕೇರಿ ಕಾಮದ ಪರಾಕಾಷ್ಠೆಯನ್ನ ತಲುಪಿದ್ರು. ಅಲ್ಲಿವರೆಗೂ ಗಂಡ ಲುಲ್ಲು ಸಿಂಗ್ ಜೊತೆ ಅನುಭವಿಸದ ದೇಹ ಸುಖವನ್ನ ಒಂದೇ ಸಲಕ್ಕೆ ಸೂರಜ್ ಜೊತೆ ಮೀನು ಅನುಭವಿಸಿದ್ಲು. ಸೂರಜ್ ಸಹ ಮೀನುನ ಮಂಚದ ಮೇಲೆ ಕೆಳವಿಕೊಂಡು ಕಾಮದ ಫ್ರೈ ಮಾಡಿ ಅವಳ ಕಾಮನಾಡಿಗಳನ್ನ ಕದಡಿದ್ದ. ಹೀಗೆ ಚಾನ್ಸ್ ಸಿಕ್ಕಾಗ್ಲೆಲ್ಲ ಇಬ್ರು ಭೇಟಿ ಮಾಡಿ ಎಂಜಾಯ್ ಮಾಡ್ತಿದ್ರು. ಆದರೆ ಇದನ್ನ ಗಮನಿಸಿದ ಕೆಲವರು ಲುಲ್ಲು ಸಿಂಗ್ಗೆ ವಿಷಯವನ್ನ ಹೇಳಿದ್ರು. ಆಗ ಲುಲ್ಲು ಸಿಂಗ್ ಅನುಮಾನದಿಂದಲೇ ಹೆಂಡತಿಯನ್ನ ಕೇಳಿದಾಗ ಅವನು ನನ್ನ ತಮ್ಮನಿಗಿಂತ ಚಿಕ್ಕೋನು, ಏನಾದ್ರೂ ಕೆಲಸ ಇದ್ರೆ ಮಾತ್ರ ಮನೆಗೆ ಬರ್ತಾನೆ, ಇಲ್ದಿದ್ರೆ ಅವನು ಯಾಕೆ ಬರ್ತಾನೆ, ಹಾಗೆ ಅವನು ಬರೋದ್ರಲ್ಲಿ ತಪ್ಪೇನಿದೆ ಅಂತ ಮೀನು ಗಂಡನಿಗೆ ಎದುರುತ್ತರ ಕೊಟ್ಟಿದ್ಲು. ಅಂದಿನಿಂದ ಲುಲ್ಲುಗೆ ಮೀನು ಮೇಲೆ ಅನುಮಾನ ಇನ್ನಷ್ಟು ಹೆಚ್ಚಾಗ್ತಾ ಹೋಗಿತ್ತು. ಒಂದು ದಿನ ಕೆಲಸಕ್ಕೆ ಅಂತ ಹೋಗಿದ್ದ ಲುಲ್ಲು ಅಂದು ಬೇಗ ಮನೆಗೆ ಬಂದಿದ್ದ. ಆಗ ಮೀನು ಮಂಚದ ಮೇಲೆ ಸೂರಜ್ಗೆ ಸುಖವನ್ನ ಕೊಡ್ತಿರೋದು ನೋಡಿ ಲಲ್ಲು ಗಲ್ಲಿಗೆ ಹಾಕಿದವರಂತೆ ಒದ್ದಾಡಿ ಹೋಗಿದ್ದ. ಹೆಂಡತಿಯನ್ನ ನೋಡಬಾರದ ಸ್ಥಿತಿಯಲ್ಲಿ ನೋಡಿದ ಲುಲ್ಲು ಸೂರಜ್ಗೆ ಥಳಿಸಿ ವಾರ್ನಿಂಗ್ ಕೊಟ್ಟಿದ್ದ. ಅಲ್ಲದೆ ಮೀನು ತಮ್ಮ ಧರ್ಮೇಂದ್ರನಿಗೂ ಈ ವಿಚಾರವನ್ನ ಹೇಳಿದ್ದ. ಆಗ ಧರ್ಮೇಂದ್ರ ಸಹ ಸೂರಜ್ ಮೇಲೆ ಕೈ ಮಾಡಿದ್ದ. ಆದ್ರೂ ಮೀನು ಮತ್ತೆ ಸೂರಜ್ ಬದಲಾಗಿರ್ಲಿಲ್ಲ. ಮತ್ತೆ ಅವಕಾಶ ಸಿಕ್ಕಾಗ್ಲೆಲ್ಲ ಭೇಟಿ ಮಾಡಿ ಇಬ್ರು ಒಂದಾಗಿ ಬಿಡ್ತಿದ್ರು. ಆದ್ರೆ ಈ ರೀತಿ ಭಯದಲ್ಲಿ ಬದುಕೋಕೆ ಸಾಧ್ಯವಿಲ್ಲ. ನಾವಿಬ್ರು ಎಲ್ಲಾದ್ರೂ ದೂರ ಹೋಗೋಣ ಅಂತ ನಿರ್ಧರಿಸಿ 2012ರ ನವೆಂಬರ್ 13ರಂದು ಊರು ಬಿಟ್ಟು ಪರಾರಿಯಾಗಿದ್ರು. ಅಹಮದಾಬಾದ್ ರೈಲು ಹತ್ತಿ ಇಬ್ರು ಪರಾರಿಯಾಗಿದ್ರು. ಈ ವಿಚಾರ 1 ವಾರದಲ್ಲೇ ಗ್ರಾಮದಲ್ಲಿದ್ದ ಎಲ್ರಿಗೂ ಗೊತ್ತಾಗಿತ್ತು. ಇದರಿಂದ ಧರ್ಮೇಂದ್ರ ಕುಟುಂಬ ಊರ ಜನರ ಮುಂದೆ ತಲೆ ತಗ್ಗಿಸುವಂತಾಗಿತ್ತು. ಅತ್ತ ಸೂರಜ್ ಹಾಗೂ ಮೀನು ಸ್ವಲ್ಪ ದಿನದ ನಂತರ ಕೋರ್ಟ್ ಒಪ್ಪಿಗೆ ಪಡೆದು ಅಧಿಕೃತವಾಗಿ ಗಂಡ ಹೆಂಡತಿಯಾಗಿದ್ರು. ಇವರ ಸುಖ ಸಂಸಾರಕ್ಕೆ 2015ರಲ್ಲಿ ಮಗ ಕೂಡ ಹುಟ್ಟಿದ್ದ. ಹೀಗೆ ಇವರ ಜೀವನ ಸಂತೋಷವಾಗಿ ಸಾಕ್ತಿತ್ತು. ಆದ್ರೆ ಅಹಮದಾಬಾದ್ನಲ್ಲಿ ಖರ್ಚು ಹೆಚ್ಚಾಗಿದ್ರಿಂದ 2016ರಲ್ಲಿ ತಮ್ಮ ಊರಿಗೆ ಮರಳಿ ಬಂದಿದ್ರು. ಇದೇ ಸೂರಜ್ ಹಾಗೂ ಮೀನು ಮಾಡಿದ ಅತಿ ದೊಡ್ಡ ತಪ್ಪಾಗಿ ಹೋಗಿತ್ತು. ಮೀನು ಮರಳಿ ಊರಿಗೆ ಬಂದಿದ್ದು ಹಾಗೂ ಸೂರಜ್ನ ಮದುವೆಯಾಗಿ ಮಗುವಾಗಿರೋ ವಿಷಯ ಗೊತ್ತಾಗಿ ಮೀನು ತಮ್ಮ ಧರ್ಮೇಂದ್ರ ಅಕ್ಕನ ಮೇಲೆ ಸಿಟ್ಟಾಗಿದ್ದ. ಊರಲ್ಲಿ ನಮ್ಮ ಮರ್ಯಾದೆ ತೆಗೆದು ಹೋದವಳು ಮತ್ತೆ ಯಾಕೆ ಬಂದ್ಲು ಅಂತ ಮೀನು ಮೇಲೆ ಕೆಂಡವಾಗಿದ್ದ. ಆದ್ರೆ ಅದನ್ನ ಎಲ್ಲೂ ತೋರಿಸಿಕೊಳ್ಳದೆ ಮೇಲ್ನೋಟಕ್ಕೆ ಚೆನ್ನಾಗಿದ್ದ. ಸೂರಜ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಒಳ್ಳೆ ಟೈಮ್ಗಾಗಿ ಕಾಯ್ತಿದ್ದ. ಅಕ್ಕನ ಕುಟುಂಬವನ್ನ ಕೊಲ್ಬೇಕು ಅಂತ ಧರ್ಮೇಂದ್ರ ಸಿಂಗ್ ಪ್ಲಾನ್ ಹಾಕಿ ಕಾದು ಕುಳಿತಿದ್ದ. ಆದ್ರೆ ಇದಕ್ಕೆ ಇವನ ಹತ್ರ ಹೆಚ್ಚಾಗಿ ಹಣವಿರ್ಲಿಲ್ಲ. ಆಗ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಹಣವನ್ನ ಕೂಡಿಟ್ಟಿದ್ದ. ಮಕ್ಕಳು ದೊಡ್ಡವರಾಗಿದ್ರು. ಇದರಿಂದ ಮೀನು ತವರು ಮನೆಗೆ ಬರೋಕೆ ಶುರು ಮಾಡಿದ್ಲು. ಇದರಿಂದ ಧರ್ಮೇಂದ್ರನಿಗೆ ಇನ್ನಷ್ಟು ಕೋಪ ಉಕ್ಕೇರಿತ್ತು. ಹೇಗಾದ್ರೂ ಮಾಡಿ ಅಕ್ಕನ ಕುಟುಂಬವನ್ನ ಸಾಯಿಸಬೇಕು ಅಂತ ಸುಪಾರಿ ಕಿಲ್ಲರ್ಗಳಿಗಾಗಿ ಹುಡುಕಿದ್ದ. ಆಗ್ಲೇ ಚತುರ್ ಸಿಂಗ್ ಹಾಗೂ ವೀರ್ ಸಿಂಗ್ ಅನ್ನೋ ಹಂತಕರು ಧರ್ಮೇಂದ್ರ ಸಿಂಗ್ಗೆ ಪರಿಚಯವಾಗಿದ್ರು. ಇವರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸಹ ಇತ್ತು. ಹೀಗಾಗಿ ಅಕ್ಕನ ಕುಟುಂಬವನ್ನ ಕೊಲೆ ಮಾಡೋಕೆ ಇವರೇ ಸರಿ ಅಂತ ಧರ್ಮೇಂದ್ರ ಸಿಂಗ್ ಇವರಿಗೆ ಸುಪಾರಿ ಕೊಟ್ಟಿದ್ದ. ತನ್ನ ಅಕ್ಕ ಮೀನು ಅವಳ ಗಂಡ ಸೂರಜ್ ಹಾಗೂ ಇಬ್ಬರು ಮಕ್ಕಳನ್ನ ಕೊಲೆ ಮಾಡಬೇಕು. ಅವರನ್ನ ಕೊಂದ್ರೆ 10 ಲಕ್ಷ ಕೊಡೋದಾಗಿ ಹೇಳಿ 1 ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ದ. ಉಳಿದ ಹಣ ಕೆಲಸ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದ. ನಂತರ ಚತುರ್ ಸಿಂಗ್ ಹಾಗೂ ವೀರ್ ಸಿಂಗ್ ಜೊತೆಗೆ ಬಾಮೈದ ಜಗನ್ಮೋಹನ್ ಸಿಂಗ್ ಮತ್ತು ಕಾರು ಚಾಲಕ ಸಂಜೀವ್ ಜೊತೆ ಸೇರಿ ಇವರನ್ನ ಕೊಲೆ ಮಾಡೋಕೆ ಮುಂದಾಗಿದ್ರು. ಇದಕ್ಕೂ ಮೊದಲು ಚತುರ್ ಸಿಂಗ್ ಸೂರಜ್ ಮನೆ ಕೆಳಗಿನ ಫ್ಲೋರ್ ನಲ್ಲಿ ಬಾಡಿಗೆಗೆ ಇದ್ದು ಅವರ ವಿಶ್ವಾಸವನ್ನ ಗಳಿಸಿದ್ದ. ಅಲ್ಲದೆ ಅವರ ಚಲನಾವಲನಗಳನ್ನ ಗಮನಿಸುತ್ತಿದ್ದ. ಬಳಿಕ ಟೂರ್ಗೆ ಹೋಗೋಣ
ಅಂತ ಹೇಳಿ ಇವರನ್ನ ಕೊಲೆ ಮಾಡೋಕೆ ಮುಂದಾಗಿದ್ದ. ಹೀಗೆ ಇವರು ಮಾಡಿದ ಪ್ಲಾನ್ ಪ್ರಕಾರ ಇಲ್ಲಿ ಮೀನು ಮಾತ್ರ ಬಲಿಯಾಗಿ ಹೋದ್ಲು. ಉಳಿದ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ರು. ಕೊನೆಗೆ ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಎಲ್ಲರನ್ನೂ ಜೈಲಿಗೆ ಕಳಿಸಿದ್ರು. ಎಸ್ಪಿ ಸ್ಪೆಷಲ್ ಟೀಮ್ ನ ರಚಿಸಿ ಇವರ ಪ್ಲಾನ್ ನ ಭೇದಿಸಿದ್ರು. ಸದ್ಯ ಮಾಡಿದ ಕರ್ಮಕ್ಕೆ ಎಲ್ಲರೂ ಜೈಲು ಪಾಲಾಗಿದ್ದು ಸೂರಜ್ ಹೆಂಡತಿಯನ್ನ ಕಳ್ಕೊಂಡು ಇದೀಗ ಮಕ್ಕಳ ಜೊತೆ ಜೀವನವನ್ನ ನಡೆಸ್ತಿದ್ದಾನೆ. ಇಲ್ಲಿ ಹೆಂಡತಿ ಇನ್ನೊಬ್ಬನ ಜೊತೆ ಓಡ್ ಹೋದ್ರು ಕೂಡ ಲುಲ್ಲು ಸಿಂಗ್ ಸೇಡು ತೀರಿಸಿಕೊಳ್ಳದೆ ಮೀನುನ ಸುಮ್ನೆ ಬಿಟ್ಟಿದ್ದ. ಆದ್ರೆ ಊರಿನ ಮುಂದೆ ಮರ್ಯಾದೆ ತೆಗೆದ್ಲು ಅಂತ ಹೇಳಿ ಮೀನು ತಮ್ಮ ಧರ್ಮೇಂದ್ರ ಮಾತ್ರ ಅಕ್ಕನ ಕುಟುಂಬವನ್ನೇ ಬಲಿ ತಗೊಳ್ಳೋಕೆ ಮುಂದಾಗಿದ್ದ. ಆದ್ರೆ ಅದೃಷ್ಟವಶಾತ್ ಇಲ್ಲಿ ಮೀನು ಮಾತ್ರ ಸಾವನ್ನಪ್ಪಿದ್ದು ಮಕ್ಕಳು ಹಾಗೂ ಅವಳ ಗಂಡ ಪ್ರಾಣಾಪಾಯದಿಂದ ಪಾರಾಗಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.